ಯಾರೂ ತಿರಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ. ಮಾತಿನೊಳಗೆ ದೊಡ್ಡ ತಾಕತ್ತದ. ಗುರುವಿನ ಮಾತಿನೊಳಗೆ, ಶರಣರ ಮಾತಿನೊಳಗೆ, ಸಂತರ ಮಾತಿನೊಳಗೆ ಬಹಳ ದೊಡ್ಡ ತಾಕತ್ತದ ಅಂತ ಹೇಳಿ ಅಧ್ಯಾತ್ಮದ ಕಡೆ ಮುಖ ಮಾಡಿದ್ರಂತ ಹೇಳಿ ಸಂತ ತುಕಾರಾಮರು ಆನಂದಿದ್ರು. ಅವರು ಪ್ರಪಂಚ ಭಾಳ ಎಡರು ತೊಡರು ಇತ್ತು ಅವ್ರದ್ದು. ಹ್ಯಾಂತ ಒಂದು ಕಡೆ, ಗಂಡು ಒಂದು ಕಡೆ ಬಡಿತಿದ್ಲಾಕಿ ಜಗಳ ತೆಗೆದು ಅಡ್ಡ ಅಲ್ಲ ನೋಡಿರ್ಬೇಕು. ಸಂತ ತುಕಾರಾಮರ ಪ್ರಪಂಚ ಹೆಂಗಿತ್ತಂದ್ರೆ ನಮ್ಮ ಸಂಸಾರ ಹರಕ ಗುಡಾರ, ಅದಕ್ಕೆ ಆಧಾರ ಚೂಜಿದಾರ, ಹಂಗಿತ್ತು ಅವನ ಪ್ರಪಂಚ. ಎಲ್ಲರೇ ವಿಠಲ ಪಾಂಡುರಂಗ ಅಂದ್ರೆ ಸಾಕು, ಗಡದ ಬಿಡಾಕಿ ಅಂಥ ಉಪರಾಟಿ ಎಡಬಾಗಡಾಕಿ. ಆದರೂ ಆನಂದ ಇದ್ದ. ಯಾಕಂದ್ರೆ ಕೇಳಿದ್ರೆ ಅವಂತಿದ್ದ ಇದಾಗೋದ ಅಂತಿದ್ದಂತವ. ಅಕಸ್ಮಾತ್ ಹೀಗೆ ಆಕೆ ಏನಾರು ವಿಠಲಾಪ ಇವು ದುಡ್ಯಾವಲ್ಲ, ದುಃಖ ಪಡವಲ್ಲ, ಮತ್ತು ಗಂಡನ ಮೇಲೆ ಸಿಟ್ಟು ಬರೋದಲ್ಲ ನಿಮಗೆ. ಹಿಂಗೆ ತಿರುಗೋದು, ಅದರ ಮದುವೆ ಆಗ್ಬೇಕು ಅವ ಅಂತೀರಿ ನೀವು. ಪಾಂಡುರಂಗ ಅನ್ಕೋತ ಹೋಗವ ವಿಠಲ ಅದರೊಳಗೆ ಆನಂದ ಕಂಡಿದ್ದಲ್ರಿ ಅವ ಸಂತ. ಇದರೊಳಗೆ ಆನಂದ ಕಂಡಿಲ್ಲ, ಪರಮಾತ್ಮನದೊಳಗೆ ಆನಂದ ಕಂಡಿದ್ದ. ಅವನ ಸಾನ್ನಿಧ್ಯ, ಅವನ ನಾಮಸ್ಮರಣೆ, ಅವನ ಬಗ್ಗೆ ಅಂದ್ರೆ ಅವಾಗ ಆನಂದ ಇತ್ತು. ಈ ಪ್ರಪಂಚದ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಕಬ್ಬು ತೊಗೊಂಬರಾಕತ್ತಿದ್ದತ್ತು ಒಮ್ಮೆ, ಕಬ್ಬು ತೊಗೊಂಬರಾಕತ್ತಿದತ್ತ. ಇದು ಮಂದಿ ಹುಡುಗರು ಬೆನ್ನು ಹಚ್ಚಿದ ಕೂಡಲೇ ಎಲ್ಲರಿಗೂ ಮುರ್ಕೋತ ಬಂದ. ಮನೆಗೆ ಕಬ್ಬು ತರಲಿಲ್ಲ, ಒಂದ ತೊಗೊಂಬಂದ. ಅವು ಗಂಡ ಐತಿ, ಅದು ನನಗಟ್ಟು ಕಬ್ಬು ತರ್ತಾನಂತ ಹಾಕಿ ನಿಂತಾಳ ನೋಡ್ಕೋತ. ಅವು ಎರಡು ಬಾಲಿ ಕಬ್ಬು ತೊಗೊಂಬಂದ, ಹಾದಿಯಾಗ ಎಲ್ಲರಿಗೂ ಕೊಟ್ಕೋತ ಬಂದ. ಒಂದಿಷ್ಟ ಉಳಿತು, ತಂದು ಕೊಟ್ಟ, ತೊಗೊಂಡು ಇಕ್ಕರಿಸಳತ್ತವನ. ಹಂಗೆ ಇದ್ದ ಹೆಣ್ಮಗ. ಪ್ರಪಂಚನ ಹಂಗದ. ಇಕ್ಕರಿಸಿದ ಕೂಡಲೇ ಅದು ಬಡದ ಕೂಡಲೇ ಕಬ್ಬು ಎರಡು ಆತತ್ತ. ಪಾಂಡುರಂಗ ಅಂದತ್ ನೀವು ನೋಡು ಹೆಂಗದ ಪಾಂಡುರಂಗ. ಯಾಕಂದ್ರೆ ಒಂದ ಇತ್ಲ, ಈಗ ನನಗೊಂದಾತು ನಿನಗೊಂದಾತು. ಇದು ಅಧ್ಯಾತ್ಮ. ಬಡದಕ್ಕವ ಅಯ್ಯೋ ಅಂಡಿಲ್ಲ, ಇದು ಪಾಂಡುರಂಗನ ಇಚ್ಛಾ. ನೀ ಮಾಡಿದ್ದೆಲ್ಲ ಒಳ್ಳೇದಕ್ಕೆ ನೋಡು. ಕಬ್ಬ ಒಂದ ಇತ್ಲ, ಇಬ್ಬರು ಜಗಳಾಡ್ತಿದ್ದು, ಅದಕ್ಕೆ ಪಾಂಡುರಂಗ ಯಾಟ ಮಾಡಿದ. ಅವನ ಹೊಡೆದಾರ, ಅದನ್ನು ಯಾಟ ಮಾಡಿದ ಅಂತ ನೀವು ಒಂದು ತಗೋ, ನಾವು ಒಂದು ತಗೋ. ಅಕಸ್ಮಾತ್ ಒಮ್ಮೆ ನೀರಾಗ ಗೊಜ್ಜಿಲತ್ತ, ಮುಸುರಿ ನೀರ ಎಲ್ಲದ ಬಂದು ದುಡಿಯೋದ ಪಾಂಡುರಂಗ ಊಟಕ್ಕೆ ಬರವ ಅಂದ ಕೂಡಲೇ ಮುಸುರಿ ನೀರು ಇದನ್ನು ಮಾಡಾಕೈತಿದ್ದು, ಬಾಂಡೆ ತಿಕ್ಕಾಕೈತಿದ್ದು, ನೀರು ಗೊಜ್ಜದ ಕೂಡಲೇ ಅವನಂತ ಮಳೆ ಬತ್ತು, ಇನ್ನು ಮುಂದೆ ಸಿಡ್ಲು ಬರ್ತೈತೆ ಹೇಳಂದು. ಗಪ್ ಕುಣಿಸಲ್ಲ ಅದನ್ನು. ಮಳೆ ಬರ್ತವೆ, ಇನ್ನು ಮಳೆ ಬಂದೈತೆ ಅಂದ್ರೆ ಹಿಂದೆ ಗುಡುಗ ಮಿಂಚ ಸಿಡ್ಲ ಇರ್ತಾವಂತೇಳಿ ಆಕೆ ಅಟ್ಟೊಳಗೆ ತೊಗೊಂಡು ಬೋಗಾಣಿ ತೆಲಿಗೆ ಹೋಗುದ್ಲು, ತಾಟ ಸಪ್ಪಳಗೆ ಹಾಕೈತ್ಲ, ಗುಡುಗು ಬತ್ತ ಅಂದತ್ತ. ಪ್ರಪಂಚದೊಳಗೆ ಆನಂದ ಕೊಡೋದು ಯಾವುದು ಅಂದ್ರೆ ಅಧ್ಯಾತ್ಮ. ಅದಕ್ಕೆ ಕೇಳಬೇಕು ಮಹಾತ್ಮರ ಮಾತುಗಳನ್ನು. ಯಾಕಂತ ಕೇಳಿದರೆ ಇವತ್ತು ನೀವು ಪ್ರಪಂಚದೊಳಗೆ ಎಲ್ಲರೂ ದುಃಖಗಳನ್ನು ಅನುಭವ ಮಾಡಿದವರ ಅದೀವಿ, ನಾವು ನೋವನ್ನು ಅನುಭವಿಸಿದವರ ಅದೀವಿ ಪ್ರಪಂಚದೊಳಗೆ, ಜೀವನದೊಳಗೆ. ಆಗಿ ಅಧ್ಯಾತ್ಮವನ್ನು ಕೇಳಿದರೆ ಈಗ ನೆನಪಾಕೈತಿ ನಿಮಗೂ ನೆನಪಾಕೈತಿ. ಮನೆಗೆ ಹೋಗ್ಬಿಡದ ಬಾಂಡೆ ತಲೆ ಕುಯ್ತು ಅಂದ್ರೆ ಪಾಂಡುರಂಗ. ಯಾಕಂದ್ರೆ ಅಪ್ಪಗಳು ಹೇಳ್ಯಾರು, ಹುಣಸಾಳ ಅಪ್ಪಗಳು ಹೇಳ್ಯಾರು, ತುಕಾರಾಮ ಮಳೆ ಬತ್ತು, ಸಿಡ್ಲು ಬರ್ತೈತಿ, ಗುಡುಗು ಬರ್ತೈತಿ ಅಂದಿದ್ದ. ದಡ 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 ಬೇಯಕೋತ ಬಾಂಡೆ ಹೆಟ್ಟಾಕೈತ್ರ ಅದು ಪಾಂಡುರಂಗ ಕಮಲೇಶ, ನಿನ್ನ ಆಶೀರ್ವಾದ ಐತಿರಿ ನೀವು. ಯಾಕಂದ್ರೆ ಇದರ ತಾಕತ್ತು ಕೇಳಿದ ತಾಕತ್ತು ಬಂದು ಬಿಡ್ತೈತಿ. ನೋವು ಕಳೆಯೋದು ಆಗೋದಿಲ್ಲ. ನೋವನ್ನು ಅನುಭವಿಸಿದ್ರು ನೋವನ್ನು ಸಮಾಧಾನದಿಂದ ಸ್ವೀಕರಿಸುವಂಥ ಶಕ್ತಿ ಬರೋದು ಯಾವುದಕ್ಕಂದು ಕೇಳಿದ್ರೆ ಅಧ್ಯಾತ್ಮ. ನಾ ಹೇಳೋದಿಟ್ಟ ನೋವು ಕಳ್ಯಾಕ ಯಾವ ದೇವರಿಗೆ ಆಗೋದಿಲ್ಲ. ನೀ ಮಾಡಿದ ಪ್ರಾರಬ್ಧ ನೋವು ಯಾರು ಕಳ್ಯಾಕ ಬರ್ತದ ರೀ? ಪ್ರಾರಬ್ಧಗಳನ್ನುಂಡು ತೀರಿಸಬೇಕಲ್ಲದೆ ಯಾರಿಗೂ ತಪ್ಪದು. ನಿನ್ನ ಕರ್ಮ ನೀವು ಬೇಕು. ಆದರೆ ನೋವನ್ನು ಕಳೆಯುವಂಥ ಶಕ್ತಿ ಅದದೆ ಅಂದ್ರೂ ಅದು ಅನುಭವಿಸಲೇಬೇಕು. ಅನುಭವಿಸುವಂಥ ಧೈರ್ಯವನ್ನು ತಂದು ಕೊಡೋದು ಯಾವುದು ಅಂತ ಕೇಳಿದ್ರೆ ಅಧ್ಯಾತ್ಮ, ಶಾಸ್ತ್ರ, ಪ್ರವಚನ, ಪುಣ್ಯಕಥೆಗಳು ಬೇಕಾಗ್ತದೆ. ಅದು ಒಂದು ಧೈರ್ಯ ಬಂದು ಬಿಡ್ತೈತಿ. ಅದಕ್ಕಾಗಿ ಜೀವನದೊಳಗೆ ಮಹಾತ್ಮರ ಮಾತುಗಳನ್ನು ಯಾಕೆ ಕೇಳಬೇಕು ಅಂತ ಕೇಳಿದ್ರೆ, ಮಾತೆಂಬುದು ಜೊತೆಲಿ ಮಹಾತ್ಮರ ಮಾತು ಕೇಳ್ರಿ. ನಿಮಗೆ ಶಾಂತ ಐತೆ ಅನಿಸ್ತೈತಿ. ಇಲ್ಲಿ ನೀವೆಲ್ಲ ಮನ್ಯಾಗ ಗದ್ದಲ ಮಾಡಿ ತೆಲಿಬೇನೆ ಆಗಿನೂ ಬಂದಿರ್ತೀರಿ. ಎಲ್ಲರೂ ಆರಾಮ ಬಂದಾರೆ ಅಂತಿಲ್ಲ. ಮನ್ಯಾಗ ಜಗಳಾಡ್ಯಾರೆ ಬಂದಿರ್ತೀವ, ಅವು ಬೇಡ ಆರಾಕತ್ತಿರೋನು ಪ್ರವಚನಕ್ಕೆ ಬಂದಿರ್ತೀರ. ಹಂಗೂ ಇರ್ತಾವೆ. ಸರಡನ್ನು ಬಂದು ಮಂದಿ ಇರಲಿ ಇದ್ರಾಗ ಎಲ್ಲ ಅನ್ಬೇಕು.
ಅಲ್ಲೇನು ಮಾಡ್ತೀವಿ ಬಿಡೋಣ, ಅವರು ಇರ್ತಾರೆ, ಅಲ್ಲೇನು ಕೇಳ್ತೀವಿ ಬಿಡಿ. ಹೇಳಿಲ್ಲ, ನೀನು ಹೇಳೋದಕ್ಕೆ ಗೊತ್ತೈತಿ, ಕೇಳೋರ್ದು ಗೊತ್ತೈತಿ ಅನ್ನೋರು ಇರ್ತಾರೆ. ಆದರೂ ಅಲ್ಲಿ ಮನೆ ಒಳಗೆ ಎಂಥ ನೋವುಗಳಿದ್ರು ಇಲ್ಲಿ ಯಾಕೆ ಬರ್ತೀರಿ ಅಂದ್ರೆ ಕಮಲೇಶನ ಸನ್ನಿಧಿ ಒಳಗೆ ಕುಂತ ಎರಡು ಮಾತು ಕೇಳಿದ್ವಿ ಅಂದ್ರೆ ಶಾಂತಿ ಸಿಗುತ್ತೈತೆ ಅಂತೇಳಿ ಬಂದರೆ ಹೊರತಾಗಿ ಯಾವ ಲಾಭಕ್ಕೂ ನೀವು ಬಂದಿಲ್ಲ, ನಿಮಗೆ ಯಾವ ಲಾಭ ಬೇಕಾಗಿಲ್ಲ. ಇಲ್ಲಿ ಬಂದು ಕುಂತಾರಿ, ಈಗ ಆರಾಮದಾರೆ ಅಂತ ನನಗೆ ಅನಿಸ್ತೈತಿ. ಆರಾಮದಾರೆ ಅಂತ ನಗ್ತೀರಿ, ಆರಾಮಾಗ ಐತಂತ ತಲೆ ಆಗ್ತದೆ. ಒಳಗೆ ನೋವು ಇದ್ದಿರ್ಬೇಕು ಮನ್ಯಾಗ, ಆದರೆ ಇಲ್ಲೇನು ಕೂತಿರಲ್ಲ, ಒಂದು ತಾಸು ರಿಲ್ಯಾಕ್ಸ್, ಆರಾಮ್. ಮತ್ತು ಜಯಮಂಗಲಂ ನಿತ್ಯ ಶುಭ ಮಂಗಲಂ ಅನುಗುಣದ ಚಲೋ ಆಕ್ಕಾವ. ಯವ್ವ ಮನ್ಯಾಗ ಬೈತೈತೆ, ಏನು ಮಾಡ್ತೈತೆ, ತಡ ಆತೈತೆ, ಬೈತೈತೆ, ಚಲೋ ಆಕ್ಕಾವಲ್ಲ. ಕರೆ ಅದು 24 ತಾಸಿನ ಒಳಗೆ 2 ತಾಸರೇ ಆರಾಮ ಇರ್ತಿರ್ಲ. ಇದ ಅಧ್ಯಾತ್ಮ, ಇದ ಕಮಲೇಶ್ವರನು ತಗ್ತಿ ನೋಡ್ರಿ. ಇಟ್ಟು ಆರಾಮ ಒಂದು ಡೋಸ್ ಇಂಜೆಕ್ಷನ್ ಮಾಡಿಸೋದಂಗಿದೆ. ಇಂಜೆಕ್ಷನ್ ಮಾಡಿಸೋದ್ರೆ ಅಂದ್ರೆ ಮತ್ತು ನಾಳೆ 24 ತಾಸು ಬೆಕ್ಕದಾಗಲಿ, ಮತ್ತು ನಾಳೆ ಸಂಜೆಗೆ ಬರೋದು. ಇದು ಪ್ರಪಂಚ ಹಿಂಗದ, ಏನು ಮಾಡೋಕೆ. ಅದಕ್ಕೆ ನಿಜಕೊಂಡ್ರೆ ಅಂದ್ರೆ ಅವರು ವಿಷಮ ಸಂಸಾರವಿದನು ಕನಸಂದ ವಿಷಮ ಸಮ ಅಲ್ಲಿದ ಪ್ರಪಂಚ ಸಮ ಮಾಡೋಕೆ ಬರೋದಲ್ಲ, ಕಪ್ಪಿ ತೂಕ ಮಾಡಿದಂಗೆ ನೋಡ್ರಿ ಅದು. ಈಚೆ ಕಡೆ ಜಿಗಿ ಕೊಡೋದ, ಈಚೆ ಕಡೆ ಜಿಗಿತೈತಿ, ಈಚೆ ಕಡೆ ಜಿಗಿ, ಈಚೆ ಕಡೆ ಶುದ್ಧ ಮಾಡ್ಬಿಡೋದ, ಈ ಕಡೆ ಗಂಡನ ಶುದ್ಧ ಮಾಡ್ಬಿಡೋದ, ಯಾಂತಿನ ಶುದ್ಧ ಮಾಡೋದ, ಗಂಡ ಯಾಂತಿ ಶುದ್ಧ ಮಾಡೋದು, ಮಕ್ಕಳನ್ನ ಎಲ್ಲ ಶುದ್ಧ ಮಾಡ್ಬಿಡೋದು, ಸ್ವಚ್ಛತಾರ ಏನು ಶುದ್ಧ ಮಾಡೋರ್ದಾರ ನೀವು. ಅದಕ್ಕಾಗ್ತಾರ ಒಂದೊಂದು ಹುಚ್ಚುಗಳ ನಾವು ಪ್ರಪಂಚಕ್ಕೆ ಬರ್ಬೇಕು ಅಂತಲ್ಲಕ್ಕಾರ ಸಂಸಾರ ಶುದ್ಧ ಮಾಡಿ ಬರ್ತಾರಂತ. ಯಾವ ಮಗ್ಗಾಗಿತ್ತಿದು ಹೆಂಗಪ್ಪ ಇಲ್ಲರಿ. ನಾವು ದೇಸಾರೆಲ್ಲ ಮಾಡಾಕತ್ಯಾರ್ರಿ, ಪ್ರವಚನದು ದೊಡ್ಡ ಕಾರ್ಯಕ್ರಮ ನಾವು ಬರ್ಬೇಕತ್ತೀವ್ರೆ. ಸ್ವಲ್ಪ ಸಂಸಾರ ಮೆಟ್ಟಿಗೆ ಹೆಚ್ಚು ಮೆಟ್ಟಿಗೆ ನಿಮ್ಮನ್ನ ಹಚ್ಚೈತೆ ಎಲ್ಲ ಕರೆ, ಯಾರೂ ಅದನ್ನು ಮೆಟ್ಟಿಗೆ ಹಚ್ಚಿಲ್ಲ. ನೀ ಅಲ್ಲ, ನಿಮ್ಮ ಅಪ್ಪನೂ ಹಚ್ಚಿಲ್ಲ ಅದನ್ನು, ನಿಮ್ಮ ಅಪ್ಪನೂ ಹಚ್ಚಿಲ್ಲ. ಯಾವ ಮೆಟ್ಟಿಗೆ ಹಚ್ಚಾಕ ಬರೋದಲ್ಲ, ಅದು ಯಾವ್ಯಾವ ಮೆಟ್ಟಿಗೆ ಹಚ್ತಾನಂತಾರಲ್ಲ, ಅವ್ರನ್ನ ಮೆಟ್ಟಿಗೆ ಹಚ್ಚೆ ಅದು ಆರಾಮಾಯ್ತು. ಪ್ರಪಂಚ ಹೆಂಗೆ ನಾವು ಮೆಟ್ಟಿಗೆ ಹಚ್ಚಾಕ ಬರ್ತದ ರೀ. ಏನು ಮೆಟ್ಟಿಗೆ ಹಚ್ಚಾವದಪ್ಪ, ಎಲ್ಲ ಬಾಳೆ ಮೆಟ್ಟಿಗೆ ಹೆಚ್ಚು ನಾವು ಪ್ರವಚನಕ್ಕೆ ಬರ್ತೀವಿ, ಮುಂದಿನ ವರ್ಷ ಬರ್ತೀವಿ, ಕೊನೆ ದಿವಸ ಬರ್ತೀವಿ. ಕೊನೆ ದಿವಸ ಅನ್ಕೊಡೋದು ಹಲಿಗೆ ಬಡಿದೆ ಅಂದ್ರೆ ನಿನ್ನ ಕೈಯಾಗಿ ಏನದನು ತಮ್ಮ ಇಲ್ರಿ. ಈಗ ನಿನ್ನೆ ಚಲೋ ಆಗೈತ್ರೆ, ಇನ್ನೂ 5-6 ದಿವಸ ಐತ್ರೆ, ಒಂದು 2 ದಿವಸ ಬಂದ್ರೆ ಆಯ್ತು. ಏನು ನಮ್ಮನ್ನು ಬಿಡಕ್ಕೆ ಬರ್ತಿ, ನಾವು ಹೇಳ್ಬೇಕು ಬರ್ರಿ ಅಂದ್ಕೊಳ್ಳೆ ಬರ್ತೀವಿ ಹೇಳ್ರಿ ಸ್ವಾಮಿಗಳು. ಒಂದು ಲಾಸ್ಟಿಗೆ ಬಂದು ಏನು ನಮ್ಮ ಸುಖಕ್ಕಾಗಿ ಬಂದಂಗೆ ಮಾಡ್ತಾರಪ್ಪ ಅವರು. ಬರು ನೋಡ್ರಿ ದೇಸಾರ ಕೊನೆಗೆ ಒಂದು 2 ದಿವಸ ಬರ್ತೀವಿ. 2 ದಿವಸ ಎದಕ್ಕೆ ಬರ್ತೀನಿ ನಿಂದು ವಿಚಾರ. ನೀ ಆ 2 ದಿವಸ ಅನ್ಕೊಡ್ದ ಕೊನೆ ದಿವಸ ಅನ್ಕೊಡ್ದ ನಿಂದ ಕೊನೆ ಆತಂದ್ರೆ ಹೇಳಿಲ್ಲ ನೀನು ಸ್ವಾಮಿಗಳು. ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆ ತನಕಿರುವುದು ನಿಜವೇನು ಹೇಳು. ಗ್ಯಾರಂಟಿ ಐತಿ ನಿಂದ, ಎಲ್ಲ ಗ್ಯಾರಂಟಿ ಕೇಳ್ತೀರಿ. ಒಂದು ಮೊಬೈಲ್ ತೊಗೋಬೇಕಾದ್ರೆ ಗ್ಯಾರಂಟಿ, ಒಂದು ವಾಚ್ ತೊಗೋಬೇಕಾದ್ರೆ ಗ್ಯಾರಂಟಿ, ಒಂದು ಗ್ಯಾಸ್ ಒಲಿ ತೊಗೋಬೇಕಾದ್ರೆ ಗ್ಯಾರಂಟಿ. ಏನಾರೇ ತೊಗೊಳಕ್ಕೆ ಹೋಗ್ರು, ಒಂದು ಪೆನ್ ತೊಗೋದ್ರು ಗ್ಯಾರಂಟಿ. 8 ವರ್ಷ ಬರ್ತದ ರೀ ಅವತ್ತನ 1 ವರ್ಷ ಏನೋ ಆಗ ಅಟ್ಟಲ್ಲ. ಸಮಗಾರರಂತೀರಿ ಹೋಗಿ ಒಂದು ಚಪ್ಪಲ್ ತೊಗೋಬೇಕಾದ್ರೂ ಗ್ಯಾರಂಟಿ ಕೇಳ್ತೀರಿ ನೀವು. ಹೇಳ ಒಂದು 100 ರೂಪಾಯಿ ಹೆಸರು ತಗೋ, ಆದರೆ ಗ್ಯಾರಂಟಿ. ನಮ್ಮ ಕರ್ನಾಟಕದ ಗ್ಯಾರಂಟಿ ಅನ್ಕ ಮೆಟ್ಟಿಗೆ ಚುಗಾರ ನಮಗೆ ಮುಗಿದೈತಿ ಗ್ಯಾರಂಟಿ. ಹಿಂಗಾಗಿ ಯಾವ ಮಠಗಳು ಉದ್ಧಾರ ಆಗೋದಿಲ್ಲ, ಯಾವ ಪೂಲ ಆಗೋಲ್ಲ, ಯಾವ ಗ್ಯಾರಂಟಿ. ಎಲ್ಲ ಗ್ಯಾರಂಟಿ ಕೇಳ್ತೀರಿ. ಅವ್ನು ಸಮಗಾರ ಅಂದತ್ತ ಸಾವುಕಾರ 1 ವರ್ಷ ಒಂದು ಉಂಗುಟ ಹರಿದ್ರೆ ಗ್ಯಾರಂಟಿ, ರೊಕ್ಕ ವಾಪಸ್ ಕೊಡ್ತಾನೆ. ಒಂದು ಉಂಗುಟ ಹರಿದ್ರೆ ರೊಕ್ಕ ವಾಪಸ್ ಕೊಡ್ತಾನೋ. 1 ವರ್ಷ ಗ್ಯಾರಂಟಿ ಅಂತೇಳಿ ಗ್ಯಾರಂಟಿ ಕಾರ್ಡ್ ತಗೋರಿ. ಆದ್ರೆ ನೀವು 1 ವರ್ಷ ಗ್ಯಾರಂಟಿ ಇರ್ತಾನ ಕಾರ್ಡ್ ಕೊಡಂದ್ರೆ ಏನು ಕೊಡ್ತೀಪ್ಪ ಗ್ಯಾರಂಟಿ? ನಾನು 1 ವರ್ಷ ಇರುತ್ತೇನೆ, ನೋ ಗ್ಯಾರಂಟಿ. ನಮಗೆ ದೇವರು ಬರೆದು ಕಳಿಸ್ಯಾನಂತ ಈ ಮನುಷ್ಯನ ಆಯುಷ್ಯು 100 ವರ್ಷ. ಯಾರಿರ್ತಾರೆ ಈಗ ಇಲ್ಲ ಹೋತದ ಕಾಲ 100 ವರ್ಷ ಬೋರ್ಡ್ ಹಾಕ್ಯಾನವ ಭಗವಂತ. ಈ ಬಸ್ಸಿಗೆ ಬೋರ್ಡ್ ಹಾಕ್ಯಾನ 100 ವರ್ಷ ಅಂತ ಹಾಕ್ಯಾನ. ಅದರ ಹಿಂದೆ ಸಿಕ್ಕಾಬಡ್ದಾನಂತ ನೋ ಗ್ಯಾರಂಟಿ. ಐತಿದ ಪ್ರಪಂಚ ಬರ್ದಾನ ನಮಗೆ ಬಸ್ಸಿನ ಬೋರ್ಡ್ ಮಾತ್ರ 100 ವರ್ಷ ಐತಿ. ಅದರ ಸಿಕ್ಕ ಬಡ್ದು ಕಳಿಸ್ಯಾನ ಹಿಂದೆ ನೋ ಗ್ಯಾರಂಟಿ.
ಬರಬರುತ್ತೆ ಕೊಲ್ಲಾಪುರ ಪುನಾಕ್ಕೆ ಹೋಗ್ತ ಸಂಕೇಶ್ವರದಿಂದ ಪುನಃ ಬಸ್ ಬರ್ದಾನು ಹೋಗ್ತೈತದ ಗ್ಯಾರಂಟಿ. ನಡಬಾರ್ಕ ಆಕ್ಸಿಡೆಂಟ್ ಆತಂದ್ರೆ ನಡಬಾರ್ಕ ಹೋತಂದ್ರೆ ಹಂಗೆ 100 ವರ್ಷ ಅಂತ ನಾವು ತಿಳ್ಕೊಂಡೀವಿ ಎಲ್ಲ ಕರೆ ನಾಳೆ ಎಂಬವನ ಮನೆ ಹಾಳು. ಅದಕ್ಕೆ ಈ ಅಧ್ಯಾತ್ಮಕ್ಕಾಗಿ ಇರುವಟ್ಟು ಆರಾಮ ಇರಪ್ಪ, ಚಂದಂಗಿ ಧೈರ್ಯ ಕೊಡುವಂಥ ಶಾಸ್ತ್ರ ಪುರಾಣ ಕೇಳು. ನಾಳೆ ಬೇಡ ಇವತ್ತವ, ನಾಳೆ ಅನ್ಬೇಡ ಇವತ್ತವ, ಈಗಲೇ ಸುಕೃತವಡೆ ಶಾಸ್ತ್ರ ಹೇಳ್ತದ. ನಾಳೆ ಅನ್ಬೇಡ ಇನ್ನೊಟ್ಟು ನಿತ್ತು ಅನ್ಬೇಡ, ಇನ್ನೊಟ್ಟು ನಿತ್ತು ಅನ್ಬಿಡುದು ನೆಲೆ ಇಲ್ಲಿಂದ ಏನು ಹೋಗಾಕ ಒಂದು ತಾಸು ಬೇಕಾಕೈತಿ. ಅದಕ್ಕೆ ಹಿಂಗೆ ಕಪ್ ಹಿಡ್ದಿದ್ರಿ ಅತ್ತಾರೊಬ್ರು, ಹಿಂಗೆ ಕಪ್ ಹಿಡಿದ್ರಿ ಒಂದು ಗುಟಕ್ಕೆ ಕುಡ್ದಿದ್ದ ಹೋದ, ಬಸ್ ಹತ್ತಿದ್ದ ಹೋದ. ಇಷ್ಟ ಇದೆ. ಹೋಗಾಕೇನ ಬರಾಕಿನ 9 ತಿಂಗಳ ಹಂಗೆ ಇರ್ತೈತಿ, ಹೋಗಾಕೆ 2 ತಿಂಗಳಿಲ್ಲ. ಶಿವ ಅದಕ್ಕಾಗಿ ಮನುಷ್ಯ ಜೀವನದೊಳಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಮಹಾತ್ಮರ ಮಾತು ಕಡೆ ಲಕ್ಷ್ಯ ಕೊಡಿ. ಮಹಾತ್ಮರ ಮಾತು ಭಾಳ ಅದ್ಭುತವಾಗಿರುವಂಥ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಬಸವಣ್ಣ ಶರಣರು ಸಂತರು ಸಹಜವಾಗಿ ಮಾತಾಡಿದರೆ ಏನು ಅಂತ ಕೇಳಿದ್ರೆ ಅವ್ರು ಅಂತಾರೆ ಲಿಂಗವೇ ಕಾಣಬಹುದು. ಅವ್ರ ಮಾತಂದ್ರೆ ಲಿಂಗಮಯ, ಆನಂದಮಯ, ಸುಖಮಯ, ಶಾಂತಿಮಯ, ಶಾಂತಿ ಇರ್ತದೆ. ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋ ಮಾತನ್ನು ಹೇಳಿದರು ಅವರು. ಅದಕ್ಕೆ ಶರಣರು ಅಂತಾರೆ, ಹೇ ಭಗವಂತ ನನಗೇನು ಕೊಡಪ್ಪ ಅಂದ್ರೆ ಸಾವುಕಾರಿಕೆ ಕೊಡೋದು ಬೇಡ್ಕೊಳ್ಳಿಲ್ಲ ಅವರು. ಕರಿಯ ನಿತ್ತಡೆವಲ್ಲಿ, ಸಿರಿಯ ನಿತ್ತಡೆವಲ್ಲಿ, ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲಿ. ದೇವರ ದಾಸಮಯ್ಯನವ್ರು ಕೇಳ್ಕೊತಾರೆ ಭಗವಂತನಲ್ಲಿ, ಏ ಪರಮಾತ್ಮ ಕರಿಯ ನಿತ್ತಡೆವಲ್ಲಿ. ಕರಿ ಅಂದ್ರೆ ಆನಿ ಕೊಟ್ರೂ ಬೇಡ, ಆನಿ ಐತ್ಲ ಗಜ, ಆನಿ ಕೊಟ್ರೂ ಒಲ್ಲೆ. ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ. ಆನಿ ಸಾಕಾಕ ಆಗುವುದಿಲ್ಲ ಅಂತೇಳಿ ನೀವು ರೊಕ್ಕ ಕೊಟ್ಟರು ನಾವು ಅಲ್ಲಿ. ದೇವರ ದಾಸಮಯ್ಯನವ್ರು ಇರ್ತಾರೆ, ನನಗೆ ಆನಿ ಕೊಟ್ಟರು ಬೇಡ, ಒಂಟಿ ಕೊಟ್ಟರು ಬೇಡ, ಸಿರಿ ಸಂಪತ್ತಲ್ಲ, ರಾಜ್ಯವ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ. ನನಗೆ ಯಾವ ರಾಜ್ಯನೂ ಬೇಕಾಗಿಲ್ಲ, ನನಗೆ ಏನು ಬೇಕಂದ್ರೆ ನಿಮ್ಮ ಶರಣರ ಮಾತನಾಡು. ಸುಳ್ಳು ನೋಡಿ ಒಂದು ಅವ್ರ ಅರಗಳಿಗೆ ಒಂದು ಅರ್ಧ ನಿಮಿಷ ನಿಮ್ಮ ಶರಣರ ಮಾತು ಕೇಳಿದರೆ ಸಾಕು, ನನ್ನ ಜನ್ಮ ಪಾವನ ಆಗ್ತದ. ಮಾತು ಕೇಳುವಂಥ ಸೌಭಾಗ್ಯ ಮಾತೆಂಬುದು ಜ್ಯೋತಿರ್ಲಿಂಗ. ಅವ್ರ ಮಾತು ಕೇಳಿದ್ರೆ ನನ್ನ ಜನ್ಮ ಪಾವನ ಆಗ್ತದ ಅನ್ನೋ ಮಾತನ್ನು ಹೇಳಿ ಅದಕ್ಕೆ ಹೇಳಿದ್ರು ಅವ್ರು. ಈ ಮಾತು ಹೆಂಗಂದ್ರೆ ನಮ್ಮ ಸಂಸಾರಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಏನದಾವ ಅಂತ ಕೇಳಿದ್ರೆ ಈ ಬಂಡಿಗೆ ಕೀಲಿದ್ದಂಗೆ. ಅವರೇ ಹೇಳ್ಯಾರ ಬಂಡಿಗೆ ಆಧಾರ. ಈಗ ನೋಡ್ರಿ ನೀವು, ಯಾವನೋ ಒಬ್ಬ ನಾಳೆ ಜಾತ್ರೆ ಐತಲ್ಲ, ನಿಮ್ಮ ಜಾತ್ರೆಗೆ ಊರವರೆಗೆ ಒಂದು ದೊಡ್ಡ ಮನೆ ಕಟ್ಕೊಂಡು ಶ್ರೀಮಂತ ಒಂದು ಚಕ್ಕಡಿ ತೊಗೊಂಡ್ಬಂದಿದ್ದ. ಚಕ್ಕಡಿ ಅಂದ್ರೆ ಗೊತ್ತಾಕಾವ ನಿಮಗೆ? ಗಾಡಿ, ಚಕ್ಕಡಿ, ಬಂಡಿ ಎಲ್ಲ ಒಂದಲ್ಲ. ಚಕ್ಕಡಿ ತೊಗೊಂಡು ಬಂದಿದ್ದು 1 ಲಕ್ಷ ರೂಪಾಯಿ ಕೊಟ್ಟು ಚಕ್ಕಡಿ ಮಾಡಿಸಿದ್ದು ನಾವು. ಜಾತ್ರೆ ಕಮಲೇಶ್ವರ ಜಾತ್ರೆಗೆ ವರ್ಷ ಹೊಸಾದು ಮಾಡೋಣ ಅಂತೇಳಿ ಸಾವುಕಾರ 2 ಲಕ್ಷ ಕೊಟ್ಟು ಎತ್ತುಗಳು ತೊಗೊಂಬಂದಿದ್ದ. ಅಪ್ಪನ ಜಾತ್ರೆಗೆ ಬರಬೇಕಂತೇಳಿ ತಯಾರಾಗ್ಯಾನ. ಹೆಂಡತಿ ಪಿತಾಂಬರುಗಳು, ಹೊಸ ಅರಿವಿ, ಮಕ್ಕಳು ಮರಿ ಎಲ್ಲ ತೊಗೊಂಡು ಪನಿ ದಿವಸ ಗುಗ್ಗಳಾದು ಐತಿ ಬರೋಣ ಜಾತ್ರೆಗೆ ಅಂತೇಳಿ ಆ ತೋಟದಿಂದ ಬರಾಕೈತಾನ. ಬಂಡಿ ಎಂಥ ಕಿಮ್ಮತ್ತಿಂದ್ರಿ, ಕಡೆಗಿಲಿಲ್ಲದ ಬಂಡಿ. ಎಷ್ಟು ಚಂದ ಬರ್ದಾರ ಅವ್ರು. ಬಂಡಿ ಭಾಳ ಕಿಮ್ಮತ್ತಿಂದ ಐತಿ, 1 ಲಕ್ಷ ರೂಪಾಯಿ. ಎತ್ತುಗಳ ಕಿಮ್ಮತ್ತಿನ 2 ಲಕ್ಷ ರೂಪಾಯಿ. ಮ್ಯಾಲ ಸವಾರಿ ಹಾಕ್ಯಾರ. ಹ್ಯಾಂತಿ ಮಕ್ಕಳು ಎಲ್ಲರೂ ಗಾಡಿ ಒಳಗೆ ತಯಾರಾಗಿ ಅಪ್ಪನ ಜಾತ್ರೆಗೆ ಬರ್ಬೇಕಂತ ಬರಾಕತ್ಯಾರ. ದಾರಿ ಒಳಗೆ ಬರೋ ಹೊತ್ತಿನಾಗ ಏನಾಯ್ತು ಅಂದ್ರೆ 4 ಹೆಜ್ಜೆ ಬರ್ಗುಡ್ದಾಗ ಗಾಲಿ ಮುರಿದು ತಳಗ ಬಿತ್ತು. ಸಾವುಕಾರನ ಹಲ್ಲ ಮುರಿತು. ಎತ್ತುಗಳು ಕಾಲು ಜಾರಿ ಬಿದ್ದು, ಗಾಡಿ ಗಾಲಿ ಒಗ್ಗಾಲಿಯಾಗಿ ಹೊರಗೆ ಬಿದ್ದು ಬಿಟ್ಟು ಅವಂದ ಎತ್ತುಗಳದಾವು ಕಿಮ್ಮತ್ತಿನ 2 ಲಕ್ಷದ್ದು, ಚಕ್ಕಡಿ ಆದ 1 ಲಕ್ಷದ್ದು. ಯಾಕೆ ಗಾಲಿ ಬಿಚ್ಚಿ ಬಿತ್ತು ಅಂತ ತೆಳಗೆ ಬಂದು ನೋಡ್ತಾನ 2 ರೂಪಾಯಿ ಕೀಲ ಹಾಕಿಲ್ಲ. ಕೀಲವೇ ಬಂಡಿಗೆ ಆಧಾರ. ಹಂಗೆ ನಿಮ್ಮ ಪ್ರಪಂಚ ಎಂದ ಸಂಸಾರದ ಬಂಡಿಗೆ ಶರಣರ ಮಾತುಗಳೇ ಕಡೆಗೀಲು ಕಾಣ ರಾಮನ.
ನಿಂದ ಸಾವುಕಾರಕ್ಕೆ ಇದ್ದಿರ್ಬೇಕಪ್ಪ, ಕೆಮ್ಮತ್ತಿನ ಗಾಡಿ ಇದ್ದಿರ್ಬೇಕು, ಕಿಮ್ಮತ್ತಿನ ಎತ್ಗಳು ಇದ್ದಿರ್ಬೇಕು. ಅದೇನು ಬೇಡ ಅಂಥೇಳಿ ಕೀಲಕ್ಕೆ ಕಿಮ್ಮತ್ತು ಕೊಡ್ಲಿಕ್ಕಂದ್ರೆ ನಿನ್ನ ಗಾಡಿ ಒಗ್ಗಾಲಿ. ಹಂಗೆ ನಿನ್ನ ಪ್ರಪಂಚದೊಳಗೆ ನೀ ರಾಜ ಇದ್ದಿರ್ಬೇಕು, ಸಂಸಾರ ಇದ್ದಿರ್ಬೇಕು, ಸಾವುಕಾರಕ್ಕೆ ಇದ್ದಿರ್ಬೇಕು, ರೊಕ್ಕ ಇದ್ದಿರ್ಬೇಕು, ಅಧಿಕಾರ ಇರಬೇಕು, ದಿಮಾಕ್ ಇದ್ದಿರ್ಬೇಕೆಲ್ಲ ಕರೆ. ಆ ಸಂಸಾರ ನಿನ್ನ ಪ್ರಪಂಚ ಎಂಬ ಸಂಸಾರಕ್ಕೆ ಇಂಥ ಕಮಲೇಶನ ಒಂದು ಎರಡು ಮಾತು ಇಲ್ದಿದ್ರೆ ನಿನ್ನ ಗಾಡಿ ಯಾವಾಗ ಒಗ್ಗಾಲಿ ಆಕೈತಿ ಅಂತ ಹೇಳಕ್ಕೆ ಬರೋದಲ್ಲಪ್ಪ. ಅದಕ್ಕಾಗಿ ಶರಣರ ನುಡಿಗಡಲವೇ ಕಡಿಕಿ.